ಚಾಲೆಂಜ್ ಮಾಡಿ ರೆಡ್ಡಿ ಅವರೇ, ಇಲ್ಲ ಅವ್ರು ರಾಜೀನಾಮೆ ಕೊಡಿ, ಇಲ್ಲ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ಎಷ್ಟು ಅಕ್ಸೆಪ್ಟ್ ನೀವು ಹೇಳಿದ್ರೆ ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಶುಕ್ರವಾರ ನಂತರ ಮಧ್ಯಾಹ್ನ ನಂತರ ಎಲ್ಲ ಬನ್ನಿ, ಚರ್ಚೆ ಮಾಡಕ್ಕೆ ಅವಕಾಶ ಕೊಡ್ತೀನಿ ಅಂತ ಹೇಳಿ. ಶುಕ್ರವಾರ ಮಧ್ಯಾಹ್ನ ಎಲ್ಲ ರಜೆ ಮಾಡೋದಿಲ್ಲ, ಎಷ್ಟು ರಾತ್ರಿ ರಜೆ ಮಾಡೋದಿಲ್ಲ, ಮಾಡೋಣ, ಬೇಕಾದ್ರೆ ಮಾಡೋಣ ಅಷ್ಟೇ. ಅಂಬೇಡ್ಕರ್ ಅವರು ಭಾರತ ರತ್ನ ಯಾರು ಕೊಟ್ಟಿಲ್ಲ? ಭಾರತ ರತ್ನ ಯಾರು ಕೊಟ್ಟಿಲ್ಲ ಹೇಳಿ. ಭಾರತ ರತ್ನ ಕೊಟ್ಟಿಲ್ಲ. ಶುಕ್ರವಾರ ಮಧ್ಯಾಹ್ನ ಅಂಬೇಡ್ಕರ್ ಅಧ್ಯಕ್ಷ ಜಾಗ ಕೊಟ್ಟಿಲ್ಲ ನೀವು. ರಮೇಶ್ ಕುಮಾರ್ ಅವರೇ ಒಪ್ಪತ್ಕೊಂಡ್ರು. ಕಾಂಗ್ರೆಸ್ ಅಂಬೇಡ್ಕರ್ ಸಂಘ ಸಭೆ ಪ್ಲೀಸ್ ಗಿವ್ ದಿ ಟೈಮ್. ಫ್ರೈಡೆ ಆಫ್ಟರ್ನೂನ್ ಫ್ರೈಡೆ ಆಫ್ಟರ್ನೂನ್ ಚರ್ಚೆ ಫ್ರೈಡೆ ಆಫ್ಟರ್ನೂನ್ ಚರ್ಚೆ ಆಯ್ತು. ಉತ್ತರ ಮುಂದುವರಿಸಿ. ಅವರು ನೀವು ಎಷ್ಟೊತ್ತು ಮಾತಾಡಪ್ಪ. ನೀನು ಒಂದು 2 ಗಂಟೆ ಮಾತಾಡ್ತೀಯ, 3 ಗಂಟೆ ಮಾತಾಡ್ತೀಯ, ಮಾತಾಡು. ಆಯ್ತು, 2 ದಿವಸ 3-4 ತೀರ್ಮಾನ ಮಾಡ್ತಾ ಇಲ್ಲ. ನಿಮ್ಮ ಚರ್ಚೆ ಹೇಗೆ ಉಂಟು ನೋಡಿ, ಎಷ್ಟು ಜನ ಬರ್ತಾರೆ ಅಂತ ನೋಡಿ, ಮತ್ತೆ ಅದನ್ನ ಇಟ್ಕೊಳ್ಳುವ. ಮಾನ್ಯ ಮುಖ್ಯ ಆಯ್ತು, ಯಾಕೆ ಮತ್ತೆ ಮಾತಾಡ. ಮಾನ್ಯ ಮುಂದೆ ಉತ್ತರಿಸಿ ಪ್ಲೀಸ್. ಮುಖ್ಯ ಉತ್ತರ ಪ್ಲೀಸ್, ಬೇಡ ಉತ್ತರ ಕೊಡ್ಲಿ, ಉತ್ತರ ಬೇಡ ಪ್ಲೀಸ್. ಕೂತ್ಕೊಳ್ಳಿ ಈಗ ನೀವು. ಆಯ್ತು ಮಾನ್ಯ ಅಧ್ಯಕ್ಷರೇ, SCP TSP ಬಗ್ಗೆ ನಾನು ಬಜೆಟ್ನಲ್ಲೂ ಪ್ರಸ್ತಾಪ ಮಾಡಿದ್ದೀನಿ. ಬಹಳ ಚರ್ಚೆ ನಡೀತಾ ಇದೆ. ಅಶೋಕ್ ಅವರು ಕೂಡ ವಿರೋಧ ಪಕ್ಷದ ನಾಯಕರಾಗಿ ಬಹಳ ಸುದೀರ್ಘವಾಗಿ ಮಾತಾಡಿದ್ದಾರೆ ಬಜೆಟ್ ಮೇಲೆ. ನಾನು ಕೂಡ ಅದಕ್ಕೆ ಸುದೀರ್ಘವಾಗಿ ಉತ್ತರ ಕೊಡಬೇಕಾಗ್ತದೆ. ಬಜೆಟ್ ಮೇಲೆ ಉತ್ತರ ಕೊಡುವಾಗ ಸುದೀರ್ಘವಾಗಿ ಕೊಡ್ತೀನಿ. ನಾನು ಬಜೆಟ್ ಮೇಲೆ ಉತ್ತರ ಕೊಡುವಾಗ ಸುದೀರ್ಘವಾಗಿ. ಆಯ್ತು, ನಾನು ಇಷ್ಟೇ ಹೇಳ್ತೀನಿ. Article 46 of the Indian Constitution. 46 of the Indian Constitution says, ಯಾರು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳಿದ್ದಾರೆ ಅವರಿಗೆ ವಿಶೇಷವಾಗಿ ಶೈಕ್ಷಣಿಕ ಆರ್ಥಿಕ ಸವಲತ್ತುಗಳನ್ನು ಕೊಡಬೇಕಾಗ್ತದೆ, ಅವರ ರಕ್ಷಣೆ ಮಾಡಬೇಕಾಗ್ತದೆ, ಅವ್ರನ್ನೂ ಕೂಡ ಸಮಾಜದ ಮುಖ್ಯವಾಹಿನಿಗೆ ತರಬೇಕಾಗ್ತದೆ ಅಂತ ಹೇಳಿದ್ದಾರೆ. ಅದಾದಮೇಲೆ 2006ರಲ್ಲಿ ಮನಮೋಹನ್ ಸಿಂಗ್ ರವರು ಅವತ್ತು ಪ್ರಧಾನಮಂತ್ರಿಗಳಾಗಿದ್ದರು. ಅವರು ಒಂದು ಎಲ್ಲ ರಾಜ್ಯಗಳಿಗೂ ಕೂಡ ಪತ್ರ ಬರೆದು ಈ ಆರ್ಟಿಕಲ್ 46 ಬಗ್ಗೆ ನೀವೆಲ್ಲರೂ ಕೂಡ ಕ್ರಮ ತಗೋಬೇಕು ಅಂತ ಹೇಳಿದ್ದಾರೆ. ಆಗ ಸಬ್ ಪ್ಲಾನ್ ಅಂತ ಇತ್ತು. ಈಗ ಅದಾದಮೇಲೆ ಎಲ್ಲ ರಾಜ್ಯಗಳಿಗೂ ಮಾಡಿದ್ಮೇಲೆ ಆಂಧ್ರದವರು ಮೊಟ್ಟ ಮೊದಲನೇ ಬಾರಿಗೆ SCP TSP ಆಕ್ಟ್ ಅನ್ನ ಮಾಡಿದ್ರು. ಅಲ್ಲಿವರೆಗೆ ದೇಶದಲ್ಲಿ ಯಾವ ರಾಜ್ಯನೂ ಕೂಡ ಮಾಡಿಲ್ಲ. ಅದಾದಮೇಲೆ ಕರ್ನಾಟಕದಲ್ಲಿ 2013ರಲ್ಲಿ SCP TSP ಆಕ್ಟ್ ಅನ್ನ ಮಾಡಿದವರು ಕರ್ನಾಟಕ ರಾಜ್ಯ. ನಾನು ಮುಖ್ಯಮಂತ್ರಿ ಆಗಿರುವಾಗ, ಆಂಜನೇಯ ಅವರು ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರ್ ಆಗಿರುವಾಗ. ಸೊ ಅದಕ್ಕಿಂತ ಮುಂಚಿತವಾಗಿ ಸಬ್ ಪ್ಲಾನ್ನಲ್ಲಿ SCP TSP ನಲ್ಲಿ ಖರ್ಚು ಮಾಡ್ತಿದ್ದಂತ ಹಣ 6ರಿಂದ 7,000 ರೂಪಾಯಿ, 7,000 ಕೋಟಿ, 6ರಿಂದ 7,000 ಕೋಟಿ. ಈ ಆಕ್ಟ್ ಬಂದ ಮೇಲೆ ಇವರು ಜನಸಂಖ್ಯೆಗೆ ಅನುಗುಣವಾಗಿ ಖರ್ಚು ಮಾಡಬೇಕು ಅಂತೇಳಿ ಮಾಡಿದ್ದು 2013. ಕರ್ನಾಟಕ ಇಸ್ ದಿ ಸೆಕೆಂಡ್ ಸ್ಟೇಟ್ ಇನ್ ದಿ ಕಂಟ್ರಿ. ಅಲ್ಲಿವರೆಗೆ ಮಾಡಿರಲಿಲ್ಲ. ಅದಾದಮೇಲೆ ತೆಲಂಗಾಣ ಆದಮೇಲೆ ತೆಲಂಗಾಣ ರಾಜ್ಯದಲ್ಲೂ ಕೂಡ ಈಗ ಇದೆ, ಅದು ಜಾರಿನಲ್ಲಿದೆ ಆಕ್ಟ್. ಈ 3 ರಾಜ್ಯಗಳು ಬಿಟ್ಟರೆ ಇಡೀ ದೇಶದಲ್ಲಿ ಎಲ್ಲೂ ಕೂಡ ಇಲ್ಲ. ಬಿಜೆಪಿ ಅಧಿಕಾರದಲ್ಲಿರ್ತಕ್ಕಂಥ ರಾಜ್ಯಗಳಲ್ಲೂ ಕೂಡ ಇಲ್ಲ, ಕೇಂದ್ರ ಸರ್ಕಾರದಲ್ಲೂ ಕೂಡ ಇಲ್ಲ. ನಾನು ಸುಮ್ಮನೆ ಒಂದು ಈ ಆಕ್ಟ್ ಬಂದ ಮೇಲೆ ಕರ್ನಾಟಕದಲ್ಲಿ ಇಲ್ಲಿವರೆಗೆ 2,61,274 ಕೋಟಿ ಖರ್ಚಾಗಿದೆ. 2,61,274 ಕೋಟಿ ಖರ್ಚಾಗ್ತದೆ. ಬಿಜೆಪಿಯವರು ಅಧಿಕಾರದಲ್ಲಿದ್ದಾಗ 2008ರಿಂದ 2013ವರೆಗಿದ್ದಾಗ ಒಟ್ಟು 5 ವರ್ಷಗಳಲ್ಲಿ ಅಲಾಟ್ ಆದದ್ದು, ಅನುದಾನ ಒದಗಿಸಿದ್ದು 35,464 ಕೋಟಿ
ಖರ್ಚಾದದ್ದು 29,452 ಕೋಟಿ. ಈಗ ಈ ವರ್ಷ ಮುಂದಿನ ವರ್ಷ ಎಷ್ಟು ಗೊತ್ತಾ ಖರ್ಚು ಮಾಡ್ತಾ ಇರೋದು ನಾವು? 42,018 ಕೋಟಿ. ನೀವು 5 ವರ್ಷದಲ್ಲಿ ಆಕ್ಟ್ ಬರಕ್ಕೆ ಮುಂಚಿತವಾಗಿ ಖರ್ಚು ಮಾಡಿದ್ದು, 5 ವರ್ಷ ಯಡಿಯೂರಪ್ಪನವರು, ಸದಾನಂದ ಗೌಡ ಅವರು, ಆಮೇಲೆ ಜಗದೀಶ್ ಶೆಟ್ಟರು ಅವರಿಬ್ರು 3 ಜನ ಖರ್ಚು ಮಾಡಿದ್ದದ್ದು 35,464 ಕೋಟಿ ರೂಪಾಯಿ ಪ್ರೊವೈಡ್ ಮಾಡಿ 29,452. ನಾವು 5 ವರ್ಷದಲ್ಲಿ ಆಕ್ಟ್ ಬಂದ ಮೇಲೆ 4 ವರ್ಷ ನಾವು ಅಧಿಕಾರದಲ್ಲಿ ಇದ್ದದ್ದು, 4 ವರ್ಷದಲ್ಲಿ 1,80,000 ಕೋಟಿ ಖರ್ಚು ಮಾಡೋದು. 1,80,000 ಕೋಟಿ. ಆಮೇಲೆ ಎಲ್ಲ ದಲಿತರು ಒಂದು 4 ವೀಲ್ ವೆಹಿಕಲ್ ಇಟ್ಕೊಂಡು ಓಡಾಡಬೇಕಾಗಿತ್ತು. ಮುಗಿಸ್ಲಿ. ನಿಮ್ ಕಾಲದಲ್ಲಿ ಕಾರ್ ತಗೊಂಡು ಓಡಾಡ್ತಾರೆ. ನೀವು ಬಂದ ಮೇಲೆ ನೀವು ಹಾಳು ಮಾಡಿದ್ರಿ ಎಲ್ಲ. ಅಶೋಕ್ ಅಲ್ಲ, 1,00,000 ಕೋಟಿ ಬರೀ ದಲಿತರು ಕಲ್ಸಿದ್ರೆ ಪ್ರತಿಯೊಬ್ಬ ದಲಿತ ಹುಡುಗರು ಸಮೇತ ಒಂದು ಕಾರ್ಯಕ್ರಮ ಓಡಾಡಬೇಕು. ನೀವು ಯಾಕೆ ಮಾಡಲಿಲ್ಲ? ಲೆಟ್ ಅಸ್ ಪಾಸ್ ಎ ರೆಸಲ್ಯೂಷನ್ ಇಯರ್, ಕೇಂದ್ರದಲ್ಲಿ ಮಾಡಿ ಅಂತ ಆಕ್ಟ್ನ. ಲೆಟ್ ಅಸ್ ಪಾಸ್ ಎ ರೆಸಲ್ಯೂಷನ್ ಇಯರ್. ಸರ್, ನೀವು ಅದು ರೂಲ್ ಏನ್ ಮಾಡಿದ್ರಿ, ಆಕ್ಟ್ ತಗೊಂಬಂದ್ರಿ, ಆ ದುಡ್ಡನ್ನು ಒಯ್ದು ಹುಲಿಗೆ ಹಾಕಿಟ್ರಿ ಅಂತ. ಎಲ್ಲ ಹುಲಿಗೆ ಇಲ್ಲ, ಅವ್ರಿಗೆ ಖರ್ಚು ಮಾಡಿರೋದು. ಆ ದುಡ್ಡು ಯಾಕೆ ಡೈವರ್ಟ್ ಯಾಕೆ ಮಾಡಿದ್ರಿ? ಇವತ್ತೆಲ್ಲ ಪ್ರಶ್ನೆ ಕಾಂಕ್ರೀಟ್ ರೋಡ್ಗಳಾಗಿದ್ದಾವಲ್ಲ ದಲಿತ ಬೀದಿಗಳಲ್ಲಿ, ಮಾಡಿದ್ಮೇಲೆ ಆ ದುಡ್ಡು ಡೈವರ್ಟ್ ಯಾಕೆ ಮಾಡಿದ್ರೆ ಅದಕ್ಕೆ ಉತ್ತರ ಕೊಡ್ರಿ. ಅದು ಕೊಟ್ಟಿಲ್ಲ. 2019 ಕೊಡ್ಲಿಲ್ಲ, ಬ್ಯಾಕ್ವರ್ಡ್ಗಳನ್ನ ತುಳಿದ್ರೆ ಪಲಾಯನ ಮಾಡಲ್ಲ. ನೀವು ದಲಿತರ ದುಡ್ಡನ್ನ ಡೈವರ್ಟ್ ಮಾಡಿದ್ದೀರಾ, ಜನರಲ್ ಇದಕ್ಕೆ ಯೂಸ್ ಮಾಡಿಲ್ಲ. ನೀವು ಫ್ರೀ ಕೊಡ್ತಾ ಇದ್ದೀರಾ? ಕೇಂದ್ರ ಸರ್ಕಾರ ಫ್ರೀ ಕೊಡ್ತದ? ಕೇಂದ್ರ ಸರ್ಕಾರ ಫ್ರೀ ಕೊಡ್ತದ? ಬಿಜೆಪಿ ಅಧಿಕಾರದಲ್ಲಿ ಅಧ್ಯಕ್ಷ, ಈ ರಾಜ್ಯದ ಜನರ ತೆರಿಗೆ ಹಣ SCP-TSP ಆಕ್ಟ್ ತಂದಿದ್ದು ನೀವೇ, ಆ ಚಾಂಪಿಯನ್ ನೀವೇ. ನಮಗೇನ್ ಬೇಡ ಕ್ರೆಡಿಟ್, ಆ ಕ್ರೆಡಿಟ್ ನಿಮಗೆ. ಈಗ ಹಾಗೆ ಅದನ್ನ ಡೈವರ್ಟ್ ಮಾಡಿರೋ ಕ್ರೆಡಿಟ್ ಹೇಳಪ್ಪ. ನೀವು 4 ವರ್ಷ ಇದ್ರಲ್ಲ, ಯಾಕೆ ಬಂದ್ಮೇಲೆ ನೀವು 4 ವರ್ಷ ಇದ್ರಲ್ಲ, ಅಧಿಕಾರದಲ್ಲಿ ಇದ್ರಲ್ಲ, ಹಾಗೆ ಡೈವರ್ಟ್ ಮಾಡಿ 70 ಯಾಕೆ ತೆಗಿಲಿಲ್ಲ ನೀವು? 70 ಯಾಕೆ ತೆಗಿಲಿಲ್ಲ? ಹಾಗೆ ಮುಂದುವರಿಸಿದ್ರಲ್ಲ 4 ವರ್ಷ ಹಂಗೆ ಮುಂದುವರಿಸಿದ್ರಲ್ಲ. ವಾಟ್ ಮಾರಲ್ ರೈಟ್ ಯು ಹ್ಯಾವ್? 4 ವರ್ಷ 70 ತೆಗಿದಿರ ಹಂಗೆ ಮುಂದುವರಿಸಿದ್ರು. ಮಿನಿಸ್ಟರ್ ಸಿದ್ದರಾಮಯ್ಯನವರು ನಿಮಗೆ ಜ್ಞಾಪಕ ಇರಲಿ. ನಾರಾಯಣ ಸ್ವಾಮಿ ಅವರೇ